ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಮೊದಲನೇ ವಿಡಿಯೋ ಭಾಗವನ್ನು ಕರ್ನಾಟಕ ಇತಿಹಾಸದ ಭಾಗವನ್ನಲ್ಲಿ ನಾವು ಶಾತವಾಹನರ ಬಗ್ಗೆ ನೋಡಿದ್ದೀವಿ. ಆ ಶಾತವಾಹನರಲ್ಲಿ ಸಿಮುಖನ ನಂತರ ಬರುವಂಥ 1ನೇ ಶಾತಕರ್ಣಿ ಇವರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡೋಣ ಇವತ್ತು. ಸೊ 1ನೇ ಶಾತಕರ್ಣಿಯರು ಈತ ಸಿಮುಖನ ಮಗನಾಗಿದ್ದ. 1ನೇ ಶಾತಕರ್ಣಿಯು ಈತ ಸಿಮುಖನ ಮಗನಾಗಿದ್ದ. ಈತ ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ರಾಜ್ಯ ವಿಸ್ತರಿಸಿ ದಕ್ಷಿಣ ಪಥ ಸಾರ್ವಭೌಮ, ದಕ್ಷಿಣ ಪಥಪತಿ, ಅಪ್ರತಿಹತ ಎಂಬ ಬಿರುದನ್ನು ಪಡೆದನು. ಈತ 2 ಅಶ್ವಮೇಧ ಯಾಗ, 1 ರಾಜಸೂಯ ಯಾಗ ಆಚರಿಸಿದನು. ಈ ಯಾರು 1ನೇ ಶಾತಕರ್ಣಿ ಅಂತನೋ ಏನು ಮಾಡ್ತಾನೆ ಅಂತಂದರೆ, ಈತ ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ರಾಜ್ಯವನ್ನು ವಿಸ್ತರಿಸ್ತಾನೆ. ದಕ್ಷಿಣ ಪಥ ಸಾರ್ವಭೌಮ ಮತ್ತು ದಕ್ಷಿಣ ಪಥಪತಿ ಅಥವಾ ಅಪ್ರತಿಹತ ಎಂಬ ಬಿರುದನ್ನು ಪಡೆದನು. ಈತ 2 ಅಶ್ವಮೇಧ ಯಾಗ, 1 ರಾಜಸೂಯ ಯಾಗವನ್ನು ಆಚರಿಸಿದನು. ಈತ ಅಶ್ವಮೇಧ ಯಾಗ ಆಚರಿಸಿದ ಮೊದಲ ಶಾತವಾಹನದರೆ. ಸೊ ಕೆಲವು ಸಲ ಏನಪ್ಪ ಅಂತಂದರೆ ಈ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಅಶ್ವಮೇಧ ಯಾಗವನ್ನು ಆಚರಿಸಿದ ಮೊದಲ ಶಾತವಾಹನರ ದೊರೆ ಯಾರು ಅಂತ ಕೇಳಿದಾಗ ನಾವು ಯಾರ ಹೆಸರು ಹೇಳಬೇಕಾಗುತ್ತೆ ಅಂದರೆ 1ನೇ ಶಾತಕರ್ಣಿಯು ಏನು ಮಾಡ್ತಾನಪ್ಪ ಅಂದರೆ ಈತ ಅಶ್ವಮೇಧ ಯಾಗವನ್ನು ಮಾಡಿದಂಥ ಮೊದಲ ದೊರೆ ಅಂತ ಹೇಳ್ತೀವಿ. ಈತ ಮಹಾರಾಷ್ಟ್ರದ ಮಹಾರಥಿಯ ಮಗಳಾದ ನಾಗನಿಕಳನ್ನು ವಿವಾಹವಾದನು. ಈತ ಮಹಾರಾಷ್ಟ್ರದ ಮಹಾರಥಿಯ ಮಗಳಾದ ನಾಗನಿಕಳನ್ನು ವಿವಾಹವಾಗುತ್ತಾನೆ. ನಾಗನಿಕ ಹೊರಡಿಸಿರುವ ನಾನಾಘಾಟ್ ಶಾಸನ 1ನೇ ಶಾತಕರ್ಣಿಯ ಸಾಧನೆ ಮತ್ತು ಪುರೋಹಿತರ ಸಂಭಾವನೆಯ ಕುರಿತು ತಿಳಿಸುತ್ತದೆ. ಈ ನಾಗನಿಕ ಹೊರಡಿಸಿರುವ ನಾನಾಘಟ ಶಾಸನ ಏನು ಮಾಡ್ತಪ್ಪ ಅಂದರೆ 1ನೇ ಶಾತಕರ್ಣಿಯ ಸಾಧನೆಗಳು ಮತ್ತು ಪುರೋಹಿತರ ಸಂಭಾವನೆಯ ಕುರಿತು ತಿಳಿಸ್ತದೆ. ಮುಂದೆ 1ನೇ ಶಾತಕರ್ಣಿ ಮರಣ ಹೊಂದಿದ್ದಾಗ ಮಕ್ಕಳಾದ ವೇದಶ್ರೀ ಮತ್ತು ಶತಶ್ರೀ, ಮಕ್ಕಳಂದರೆ ವೇದಶ್ರೀ ಮತ್ತು ಶತಶ್ರೀ ಅಪ್ರಾಪ್ತರಾದ ಕಾರಣ, ಅವರು ಅಪ್ರಾಪ್ತ ವಯಸ್ಸಿನವರಾದ ಕಾರಣ ರಾಣಿ ನಾಗಲಿಕ ಆಡಳಿತ ಮಾಡ್ತಾಳೆ. ಯಾಕಂದರೆ ಮಕ್ಕಳ ಒಂದು ವಯಸ್ಸು ಕಡಿಮೆ ಇರುವುದರಿಂದ ಇಲ್ಲಿ 1ನೇ ಶಾತಕರ್ಣಿ ಮರಣ ಹೊಂದಿದ್ದಾಗ ನಾಗನಿಕ ಏನು ಮಾಡ್ತಾಳೆ ಅಂದರೆ ಅವಳು ಆಡಳಿತವನ್ನು ಮಾಡ್ತಾಳೆ. ಶಾತವಾಹನ ರಾಜ್ಯ ಆಳಿದ ಮೊದಲ ರಾಣಿ. ಸೊ ಹಾಗೆ ನಾಗನಿಕನ ಏನಪ್ಪ ಅಂದ್ರೆ ಶಾತವಾಹನರ ರಾಜ್ಯ ಆಳಿದ ಮೊದಲ ರಾಣಿ ಅಂತೂ ಕೂಡ ಹೇಳ್ತೀವಿ. 1ನೇ ಶಾತಕರ್ಣಿಯ ನಂತರ ಆಡಳಿತ ಮಾಡಿದ ಪ್ರಮುಖ ದೊರೆ 2ನೇ ಶಾತಕರ್ಣಿ. ಓಕೆ, 1ನೇ ಶಾತಕರ್ಣಿಯ ನಂತರ ಆಡಳಿತ ಮಾಡಿದ ಪ್ರಮುಖ ದೊರೆ ಯಾರಂತಂದ್ರೆ 2ನೇ ಶಾತಕರ್ಣಿ. ಮುಂದೆ ಹಾಲ್ ಅನ್ನುವಂಥದ್ದು ದೊರೆ ಬರ್ತಾನೆ. ಹಾಲನ್ನು ಕೃತಿಶಕ 46ರಿಂದ 51ರವರೆಗೂ. ಓಕೆ, ಹಾಲನ ಕಾಲ ಯಾವುದಪ್ಪ ಅಂದರೆ ಕೃತಿಶಕ 46ರಿಂದ 51ರವರೆಗೂ. ಈತ ಶಾತವಾಹನರ 17ನೇ ದೊರೆ. ಶಾತವಾಹನರ 17ನೇ ದೊರೆ ಯಾರಪ್ಪ ಅಂತಂದರೆ ಹಾಲ್ ಅನ್ನುವಂಥ ವ್ಯಕ್ತಿ. ಸೊ ಈತ ಪ್ರಾಕೃತವನ್ನು ಆಡಳಿತ ಭಾಷೆಯಾಗಿ ಮಾಡಿಕೊಂಡಿದ್ದನು. ಪ್ರಾಕೃತವನ್ನು ಏನಪ್ಪ ಅಂದರೆ ಇವನು ಆಡಳಿತ ಭಾಷೆಯಾಗಿ ಮಾಡಿಕೊಂಡಿದ್ದ. ಈತ ತನ್ನನ್ನು ತಾನು ಕುಂತರ ರಾಜ್ಯ ಎಂದು ಕರೆದುಕೊಂಡನು. ಸೊ ಸ್ವತಃ ಏನಪ್ಪಾ ಅಂತಂದ್ರೆ ಸ್ವಘೋಷಿತ ಅಂತ ಹೇಳ್ತೀವಲ್ಲ, ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಈತ ತನ್ನನ್ನು ತಾನು ಕುಂತರ ರಾಜ್ಯ ಎಂದು ಕರೆದುಕೊಂಡನು. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿಯ ದೊರೆಯನ್ನು ಸೋಲಿಸಿ ಅವನ ಮಗಳು ಲೀಲಾವತಿಯನ್ನು, ಯಾರು ಅಂತಂದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿಯ ದೊರೆಯನ್ನು ಸೋಲಿಸಿ ಅವನ ಮಗಳು ಲೀಲಾವತಿಯನ್ನು ಸಪ್ತ ಗೋದಾವರಿ ಭೀಮಂ ಅಥವಾ ದ್ರಾಕ್ಷಾರಾಮ ಎಂಬ ಪ್ರದೇಶದಲ್ಲಿ ವಿವಾಹವಾದನು. ಇಲ್ಲಿ ಸಪ್ತ ಗೋದಾವರಿ ಭೀಮಂ ಅಥವಾ ದ್ರಾಕ್ಷಾರಾಮ ಎಂಬ ಪ್ರದೇಶದಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ವಿವಾಹವನ್ನು ಮಾಡ್ತಾನ. ಈ ವಿವಾಹದ ಕುರಿತು ಲೀಲಾವತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ವಿವಾಹದ ಕುರಿತು ಲೀಲಾವತಿ ಪರಿಣಿಯಂ ಎಂಬ ಕೃತ್ಯ ಮಾಹಿತಿ ನೀಡುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ಯಾವುದು ನೀಡುತ್ತಪ್ಪ, ಯಾವ ಒಂದು ಗ್ರಂಥ ಅಥವಾ ಯಾವೊಂದು ನೀಡುತ್ತಂತಂದ್ರೆ ಲೀಲಾವತಿ ಪರಿಣಿಯಂ ಎಂಬಂತ ಕೃತಿ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ನೀಡುತ್ತದೆ. ಈತ ಕವಿಯಾಗಿದ್ದು 2 ಕೃತಿಗಳನ್ನು ರಚಿಸಿದ್ದಾನೆ. ಇದು ಯಾರು?
ಈ ದೊರೆ ಏನಪ್ಪಾ ಅಂದ್ರೆ ಕವಿಯೂ ಕೂಡ ಆಗಿದ್ದು ಅವರು 2 ಕೃತಿಗಳನ್ನು ರಚಿಸ್ತಾರೆ. ಯಾವುದು ಗಾಥಾ ಸಪ್ತಶತಿ ಮತ್ತು ಶತಸೈ ಮತ್ತು ಗಾಥಾ ಸಪ್ತಶತಿ ಅನ್ನುವಂಥ 2 ಕೃತಿಗಳನ್ನು ಇವರು ರಚಿಸ್ತಾರೆ. ಗಾಥಾ ಸಪ್ತಶತಿ ಅಂತಂದ್ರೆ ಏನು? ಇದು ಪ್ರಾಕೃತ ಭಾಷೆಯಲ್ಲಿದೆ. ಇದರ ಒಂದು ಬಗ್ಗೆ ವಿಶ್ಲೇಷಣೆ ನೋಡಿದಾಗ ನಾವು ಇದು ಪ್ರಾಕೃತ ಭಾಷೆಯಲ್ಲಿದೆ. ಇದು ಒಂದು ಶೃಂಗಾರ ಕಾವ್ಯವಾಗಿದೆ. ಸೊ ಇದನ್ನೇನಪ್ಪಾ ಅಂದ್ರೆ ನಾವು ಶೃಂಗಾರ ಕಾವ್ಯ ಅಂತ ಹೇಳ್ತೀವಿ. ಇದು ಸಂಸ್ಕೃತದ ಆರ್ಯ ಛಂದಸ್ಸಿನಲ್ಲಿದೆ. 700 ಶ್ಲೋಕಗಳನ್ನು ಒಳಗೊಂಡಿದೆ. ಈ ಒಂದು ಕೃತಿ ಏನಪ್ಪಾ ಅಂತಂದ್ರೆ 700 ಶ್ಲೋಕಗಳನ್ನು ಒಳಗೊಂಡಿದೆ. ಇದು ಶಿವ ಮತ್ತು ಪಾರ್ವತಿಯ ಮಂತ್ರದಿಂದ ಆರಂಭಗೊಳ್ಳುತ್ತದೆ. ಸೊ ಈ ಒಂದು ಗತಾ ಸಪ್ತಶತಿ ಅನ್ನುವಂಥದ್ದು ಶಿವ ಮತ್ತು ಪಾರ್ವತಿಯ ಮಂತ್ರದಿಂದ ಆರಂಭಗೊಳ್ಳುತ್ತದೆ. ಈ ಕೃತಿಯಲ್ಲಿ ಗೌರಿ ಮಂದಿರದ ಉಲ್ಲೇಖ ಯಾವುದು ಅಂತಂದ್ರೆ ಗೌರಿ ಮಂದಿರದ ಉಲ್ಲೇಖ ಕಂಡುಬರುತ್ತದೆ. ಈ ಕೃತಿಯ ಇನ್ನೊಂದು ಹೆಸರು ಶಟಾಸ್ತಿ ಅಂತ ಹೇಳಿ. ಇದರ ಮತ್ತೊಂದು ಹೆಸರು ಏನಪ್ಪಾ ಅಂತಂದ್ರೆ ಶಟಾಸ್ತಿ ಅಂತ ಹೇಳಿ. ನೆಕ್ಸ್ಟ್, ಬಾಣಕವಿ ತನ್ನ ಹರ್ಷ ಚರಿತೆಯಲ್ಲಿ ಈ ಕೃತಿಯನ್ನು ಶ್ರೇಷ್ಠ ಕೃತಿ ಎಂದು ವರ್ಣಿಸಿದ್ದಾನೆ. ಸೊ ಬಾಣಕವಿ ತನ್ನ ಹರ್ಷ ಚರಿತೆ ಎಂಬ ಕೃತಿಯಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಶ್ರೇಷ್ಠ ಕೃತಿ ಅಂತೇಳಿ ವರ್ಣಿಸ್ತಾನ. ನೆಕ್ಸ್ಟ್, ಗೌತಮಿ ಪುತ್ರ ಶಾಂತಕರ್ಣಿ ಅಂತ. ಓಕೆ, ಗೌತಮಿ ಪುತ್ರ ಶಾಂತಕರ್ಣಿ ಇವನೇನಪ್ಪ ಕೃತಿ ಶಕ 106ರಿಂದ 130ರವರೆಗೂ ಇವನ ಕಾಲಘಟ್ಟ ಇರ್ತದೆ. ಸೊ ಈತ ಶಾತವಾಹನ ಮಣಿತನದ ಶ್ರೇಷ್ಠ ದೊರೆ. ಸೊ ಗೌತಮಿ ಪುತ್ರ ಶಾತಕರ್ಣಿ ಏನಂತ ಕರಿತೀವಪ್ಪ ಅಂತಂದ್ರೆ ಶಾತವಾಹನರ ಮಣಿತನದ ಶ್ರೇಷ್ಠ ದೊರೆ ಅಂತ ಕರೀತಾರ. ಇವನನ್ನು ಶಾತವಾಹನ ಕುಲಯಶ ಪ್ರತಿಷ್ಠಾಪನಾಚಾರ್ಯ ಎಂದು ಕರೀತಾರ. ಶಾತವಾಹನ ಕುಲಯಶ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುತ್ತಾರೆ. ಈತನ ತಂದೆ ಶಿವಸ್ವಾತಿ. ಓಕೆ, ಸೊ ಈ ಗೌತಮಿ ಪುತ್ರ ಶಾಂತಕರ್ಣಿಯ ತಂದೆ ಯಾರಪ್ಪ ಅಂತಂದ್ರೆ ಶಿವಸ್ವಾತಿ, ತಾಯಿ ಗೌತಮಿ ಬಾಲಶ್ರೀ. ಸೊ ಗೌತಮಿ ಬಾಲಶ್ರೀನವರು ಇವರ ತಾಯಿಯಾಗಿರುತ್ತಾರೆ. ಈತ ತಂದೆಯ ಮರಣದ ನಂತರ ಶಾತವಾಹನ ದೊರೆಯಾಗಿ ಅಧಿಕಾರಕ್ಕೆ ಬಂದನು. ಈತ ತಂದೆಯ ಮರಣದ ನಂತರ ಏನಪ್ಪಾ ಅಂದ್ರೆ ಶಾತವಾಹನ ದೊರೆಯಾಗಿ ಅಧಿಕಾರಕ್ಕೆ ಬರ್ತಾನ. ಸೊ ಈತ ಶಕ ಅರಸ ನಹಪಾನ ಮತ್ತು ಅವನ ಅಳಿಯ ಉಸವದತ್ತನನ್ನು ಸೋಲಿಸಿ, ಯಾರಂತಂದ್ರೆ ಶಕ ಅರಸ ನಹಪಾನ ಮತ್ತು ಉಸವದತ್ತನನ್ನು ಸೋಲಿಸಿ, ಅವನ ಅಳಿಯ ಉಸವದತ್ತನನ್ನು ಸೋಲಿಸಿ ಶಕರ ನಾಣ್ಯಗಳ ಮೇಲೆ ಮರುಮುದ್ರೆಯನ್ನು ಹಾಕಿಸ್ತಾನ. ಯಾರು? ಈ ಶಾತಕರ್ಣಿ ಮರುಮುದ್ರೆಯನ್ನು ಹಾಕಿ ಶಕಾರಿ ಎಂಬ ಬಿರುದನ್ನು ಪಡೆದನು. ಇವನೇನಪ್ಪಾ ಅಂದ್ರೆ ಶಕಾರಿ ಎನ್ನುವಂತ ಬಿರುದನ್ನು ಪಡೆದುಕೊಳ್ತಾನ. ಈತ ಶಕರ ಮೇಲಿನ ವಿಜಯದ ನೆನಪಿಗಾಗಿ ಶಾಲಿವಾಹನ ಶಕೆಯನ್ನು ಆರಂಭಿಸಿದನು. ಓಕೆ, ಈತ ಶಕರನ ಮೇಲಿನ ವಿಜಯದ ನೆನಪಿಗಾಗಿ ಏನ್ ಮಾಡ್ತಂದ್ರೆ ಶಾಲಿವಾಹನ ಶಕೆಯನ್ನು ಆರಂಭಿಸಿದನು. ನಾಸಿಕ ಬಳಿಯ ಜೋಗಲದಂಬಿ. ಸೊ ನಾಸಿಕ ಬಳಿಯ ಜೋಗಲದಂಬಿ ಎಂಬ ಪ್ರದೇಶದಲ್ಲಿ ದೊರೆತಿರುವ ಸುಮಾರು 8,000 ಶಕರ ಬೆಳ್ಳಿ ನಾಣ್ಯಗಳು ಮೇಲೆ ಏನಪ್ಪಾ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ರಾಜಮುದ್ರೆ. ಯಾರ್ದು? ಗೌತಮಿ ಪುತ್ರ ಶಾತಕರ್ಣಿಯ ರಾಜ್ಯ ಮುದ್ರೆ ಕಂಡು ಬರುತ್ತದೆ. ನೆಕ್ಸ್ಟ್, ಗೌತಮಿ ಪುತ್ರ ಶಾತಕರ್ಣಿ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಸೊ ಇವನು ಸಹಿತ ಏನಪ್ಪಾ ಅಂದ್ರೆ ಅಶ್ವಮೇಧ ಯಾಗವನ್ನ ಆಚರಿಸುತ್ತಾನ. ಈತ ಗ್ರೀಕರು ಮತ್ತು ಪಲ್ಲವರನ್ನು ಸೋಲಿಸಿ